ಪ್ರಕೃತಿನೇ ಬರ್ಕೊಟ್ಟಂತಹ ಕವಿ ಯಾರಾದ್ರೂ ಇದ್ರೆ ಅದ್ ನೀವೇ. ನನ್ನ ಹೆಂಡತಿಗೆ ಹೇಳಿದೆ, ಯಾರಪ್ಪನ ಮನೆ ಗಂಟು ಬೇಕಿದ್ರೆ ತಾಜ್ ಮಹಲು ಕೊಟ್ಬಿಡ್ತೀರಿ ಅಂತ ಅಲ್ವಾ. ನಾನು ಹೇಳ್ತಾ ಇರ್ತಿಲ್ಲ ಹೋದಾಗ, ಕುವೆಂಪು ಅವ್ರಿಗಾದರೆ ಮಲೆನಾಡಿನ ಸ್ಫೂರ್ತಿ, ಬೇಂದ್ರೆಯವರಿಗಾದರೆ ಧಾರವಾಡದ ಸ್ಫೂರ್ತಿ, ನಿಮಗೇನು ಸ್ಫೂರ್ತಿ ಅಂತ ಕೇಳಿದ್ರೆ ನಾನು ಒಂದು ಪದ್ಯ ಹೇಳ್ತೀನಿ ಅಂತ, ಇವಳಿದ್ದಾಳೆ ಅಂತ. ಇವಳಿದ್ದಾಳೆ. ನನ್ನ ಮನೆಯಲ್ಲಿ ಕಾಮಧೇನುವಿಲ್ಲ, ಕಲ್ಪವೃಕ್ಷವಿಲ್ಲ, ರಂಬೆ ಊರ್ವಶಿಯರಿಲ್ಲ, ಕೆಣಕಿ ಕಾಡುವ ಶತ್ರುವಿಲ್ಲ, ಅಂತರಂಗದ ಮಿತ್ರನಿಲ್ಲ, ದೆವ್ವವಿಲ್ಲ, ದೇವಿ ಇಲ್ಲ, ಕ್ರೀಡೆ ಇಲ್ಲ, ಪೀಡೆ ಇಲ್ಲ ಎಂದೆಲ್ಲ ನನಗನ್ನಿಸಿಯೇ ಇಲ್ಲ. ಯಾಕೆಂದ್ರೆ ನನಗೆ ಹೆಂಡತಿ ಇದ್ದಾಳೆ ಅಂತ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಇಂಗ್ಲೀಷ್ನಲ್ಲಿ ಎರಡು ಪದಗಳಿದೆ, ನಿನಗೆ ಗೊತ್ತಿದೆ. ಒಂದು ಕಂಪ್ಲೀಟ್ ಅಂತ ಒಂದು ಪದ ಇದೆ, ಇನ್ನೊಂದು ಫಿನಿಶ್ ಅಂತ ಒಂದು ಪದ ಇದೆ ಅಲ್ವಾ. ಸೊ ಇಫ್ ಯು ಮ್ಯಾರಿ ದಿ ರೈಟ್ ವುಮನ್, ಯುವರ್ ಲೈಫ್ ವಿಲ್ ಬಿ ಕಂಪ್ಲೀಟ್. ಇಫ್ ಯು ಮ್ಯಾರಿ ದಿ ರಾಂಗ್ ವುಮನ್, ಯುವರ್ ಲೈಫ್ ವಿಲ್ ಬಿ ಫಿನಿಶ್ಡ್ ಅಂತ. ಸುಬಾ ಭಟ್ಟರ ಮಗಳೇ, ಇದೆಲ್ಲ ನಂದೇ ತಗೊಳ್ಳೆ, ನಸುಕಲಿ ಹಿತ್ತಿಲ ಹುಲ್ಲಿನ ಮೇಲೆ ರಾಶಿ ರಾಶಿ ಮುತ್ತು, ಇನ್ನು ನಿನ್ನ ಸೊತ್ತು ಸುಗಂಧ ತೀಡುವ ವಸಂತ ಪವನ, ಸಪ್ತವರ್ಣದ ಕಮಾನು ನಿನಗೆ ಅವನು. ಸುಬಾ ಭಟ್ಟರ ಮಗಳೇ, ಇದೆಲ್ಲ ನಂದೇ ತಗೊಳ್ಳೆ. ಬೇಂದ್ರೆಯವರ ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಒಲವೇ ನಮ್ಮ ಬದುಕು ಅಲ್ವಾ. ಅದು ಫೀಮೇಲ್ ವರ್ಷನ್ನು, ಇದು ಮೇಲ್ ವರ್ಷನ್ ಅಷ್ಟೇ. ಅಲ್ಲಿನೂ ನಾನು ಬಡವೆ ಆತ ಬಡವ, ಒಲವೇ ನಮ್ಮ ಬದುಕು ಬಳಸಿಕೊಂಡವು ಅದನ್ನೇ ನಾವು, ಅದಕ್ಕೂ ಎದಕ್ಕೂ. ಹಾಗೆ ಇಲ್ಲೂ ಕೂಡ ಕವಿ ನೋಡಿ, ನಾನು ಎಂತೆಂಥದ್ದು ಕೊಟ್ಟಿದ್ದೀನಿ ನಿಮಗೆ ಅಂದರೆ, ಇನ್ನು ಕವಿನ ಮದುವೆ ಮಾಡ್ಕೊಂಡ್ರೆ ಇದಲ್ಲದೆ ಇನ್ನೇನು ಸಿಗತ್ತೆ ನಿನಗೆ ಅಂತ. ಇದು ಇಂದಿನ ಹೆಣ್ಣಿಗೆ ತರವೇ, ಚೆಲುವೆ ನಿನಗೇನು ಗಂಡಿಗೆ ಬರವೇ, ಗಂಡನ ಬಿಡು ಆಗಿನೊಂದು ಮದುವೆ, ಏನಂತೀಯ ಟ್ವಿಂಕಲ್, ನಿಮಗೂ ಮಗನಿದ್ದಾನೆ ಅಂಕಲ್ ಅಂತ ಅವಳೊಂದು ಮಾತಲ್ಲಿ ಹೇಳ್ಬಿಡ್ತಾಳೆ. ಇಷ್ಟೆಲ್ಲ ಸುಲಭವಾಗಿ ನಿಮ್ಗೂ ಮಗ ಇದ್ದಾನೆ ಮರಿಬೇಡಿ. ಹೆಣ್ಮಕ್ಳ ಕಷ್ಟ ಹೇಳೋರ್ಗೇನು ಭಾಳ ಸುಲಭವಾಗಿ ಹೇಳ್ಬೋದು, ಆಡ್ಕೊಳ್ಳೋರ್ಗೇನು ಆಡ್ಕೊಳ್ಬೋದು, ಆದರೆ ಆ ಕಷ್ಟ ನಿಜವು ಒಳಗಿನ ನೋವು ಬೇರೆ ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋದು. ಅದನ್ನು ವ್ಯುತ್ಪತ್ತಿ ಅಂತ ಹೇಳ್ತಾರೆ ನಮ್ಮಲ್ಲಿ. ಸೊ ವ್ಯುತ್ಪತ್ತಿ ಇದ್ರೆ ಮಾತ್ರ ಉತ್ಪತ್ತಿ ಅಂತ ಹೇಳ್ತಾ ಇರ್ತೀನಿ ನಾನು ಅಲ್ವಾ. ನಿಮಗೆ ವ್ಯುತ್ಪತ್ತಿ ಹೇಳ್ದರೆ ಉತ್ಪತ್ತಿ ಹೆಂಗಾಗಕ್ಕೆ ಸಾಧ್ಯ? ನೂರಾರು ಗೆಳೆಯರ ಬಳಗದ ತುಂಬು ಕುಟುಂಬ ನಿಮ್ದು, ಬೇರೆ ಯಾರು ಬೇರೆಯವರು ಅಂತ ಅಂದ್ಕೊಂಡಿಲ್ಲ, ಎಲ್ಲರನ್ನೂ ನಮ್ಮವರು ನನ್ನವರು ಅಂತ ಅಂದ್ಕೊಂಡು ನಮಗೂ ನಮ್ಮ ಶ್ರೀಗಂಧ ವಾಹಿನಿಗೂ ಬಂದು ಇವತ್ತು ನಮ್ಮ ಮೇಲಿನ ಪ್ರೀತಿಯಿಂದ ಇವತ್ತು ಇಲ್ಲಿ ತನಕ ಬಂದು ಇಷ್ಟೆಲ್ಲ ಮಾತಾಡಿದ್ರಿ ಗುರುಗಳೇ. ನಾನಂತೂ ನೆನಪಿಸ್ಕೊಳ್ಳೋದು ಗಿರಿಜಾ ಮೇಡಮ್ನ. ಯಾಕಂದ್ರೆ ನಮಗಿಂಥ ಒಳ್ಳೆ ಕವಿಯನ್ನ ತಮ್ಮ ಸಾಥ್ ಕೊಡುವ ಮೂಲಕ ಬಹಳ ಪ್ರೀತಿಯಿಂದ ನೀವು ಅವ್ರ ಬಗ್ಗೆ ಪದ್ಯಗಳನ್ನ ಬರೆಯೋದಾಗಿರ್ಲಿ, ಅವ್ರು ನಿಮ್ಮ ಜೊತೆಗೆ ಪ್ರತಿ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಗೆ ಇರ್ತಾರೆ ಅವರು. ಆ ಎಲ್ಲ ಸಹಕಾರ ಸಿಗೋದು ನೋಡಿ, ಆ ದಾಂಪತ್ಯ ಇದೆಯಲ್ಲ, ಅದರ ಸವಿನೇ ಬೇರೆ, ಸೊಗಸೇ ಬೇರೆ, ಸೊಬಗೆ ಬೇರೆ. ಅದಕ್ಕಾಗಿ ನೀವು ಕೊಟ್ಟರೋ ಆ ಪದ ಸಂಪತ್ತೇ ಬೇರೆ. ನನಗೂ ಅದರಲ್ಲೂ ಸುಬ್ಬಾ ಭಟ್ಟರ ಮಗಳೇ ಅಂತ ಆ ನಿಜವಾದ ಸುಬ್ಬಾ ಭಟ್ಟರ ಮಗಳನ್ನು ನೀವು ಹೊಗಳಿರೋ ರೀತಿಯಲ್ಲಿ 2 ಸಾಲು ಬಹಳ ಇಷ್ಟ. ಚಿಕ್ಕೆ ಮೂಗುತಿಗೆ ಚಂದ್ರ ಪದಕಕ್ಕೆ ನೀಹಾರಿಕೆ ಹಾರ, ನನ್ನ ಸಂಪತ್ತೆಷ್ಟು ಅಪಾರ. ಆ ಎಲ್ಲ ಸಂಪತ್ತನ್ನ ಅವರಿಗೆ ತೋರಿಸ್ಕೊಟ್ಟಿದ್ದೀರಿ ಅಲ್ಲ. ಅದು ನೀವು ಹೇಳ್ದಾಗೆ ಕವಿ ಸಾಮಾನ್ಯವಾಗಿ ಇಲ್ವಾ ತಮ್ಮ ತಾಯಿಯನ್ನು ತಂದೆಯನ್ನು ಎಲ್ಲ ಅವರು ತಮ್ಮ ಕಾವ್ಯದ ಮೂಲಕ ಪ್ರಸಿದ್ಧಿಗೆ ತಂದಿರ್ಬೋದು. ಆದರೆ ತನ್ನ ಮಾವನನ್ನು, ಹೆಣ್ಣು ಕೊಟ್ಟು ಮಾವನನ್ನು ಪ್ರಸಿದ್ಧಿಗೊಳಿಸಿರೋದು ನೀವೇ. ಹೌದು, ಅದು ಅವರ ಹೆಸರೇ ಸುಬ್ಬಾ ಭಟ್ಟರ ಮಗಳೇ ಅಂತ. ನಂದು ತುಂಬ ಪ್ರೇಮ ಕವಿತೆಗಳೆಲ್ಲ ಬಂದಿವೆ ಗೊತ್ತಲ್ವಾ, ಪ್ರೇಮ ಗೀತೆಗಳು ಬಂದಿವೆ. ಸಾಮಾನ್ಯ ಕೇಳ್ತಿರ್ತಾರೆ ಯಾರು ಹೋದಾಗ, ಈ ಪದ್ಯ ಯಾರ ಬಗ್ಗೆ ಬರ್ರಿ, ಈ ಪದ್ಯ ಯಾರ ಬಗ್ಗೆ ಹಾಗೆ ಅಂತಲ್ಲ. ನಾನು ಎಷ್ಟೊತ್ತು ಜ್ಞಾಪಕ ಇಟ್ಕೊಳ್ಳೋದಪ್ಪ ಅಂತ ಹೇಳ್ತಾ ಇರ್ತೀನಿ ಅಲ್ಲ. ಆದರೆ ಈ ಪದ್ಯನ ಮಾತ್ರ ಯಾರು ಕೂಡ ಯಾರ ಬಗ್ಗೆ ಬರ್ದಿ ಅಂತ ಕೇಳಂಗೆ ಇಲ್ಲ ಅಲ್ವಾ. ಯಾಕಂದ್ರೆ ಸುಬ್ಬಾ ಭಟ್ರ ಮಗಳೇ ಅಂತ ಇದೆ, ಸುಬ್ಬಾ ಭಟ್ರ ಮಗಳೇ ಅಂತ. ಹೌದು. ಇದ್ರ ಬಗ್ಗೆ ಒಂದು ಸ್ವಾರಸ್ಯಕರ ಘಟನೆ ಕೂಡ ನಾನು ಓದಿದ್ ನೆನಪಿದೆ. ಸುಬ್ಬಾ ಭಟ್ರ ಮಗಳೇ ಅದು ಬರ್ದಾಗ ಯಾರೋ ಮಾರ್ಕೆಟ್ ಅಲ್ಲಿ ಸಿಕ್ಕಿ ಕೇಳಿದ್ರಂತೆ, ಏನದು ನಿಮ್ಮ ಅಳಿಯ ರಗಳೆ ಅಂತೇನೋ ಬರ್ದ್ಬಿಟ್ಟಿದ್ದಾರೆ ಅಂತ ಹೇಳಿ ನಿಮ್ಮ ಮಾವನನ್ನೇ ಹೋಗಿ ಕೇಳಿದ್ರಂತೆ. ಪ್ರಜಾವಾಣಿಲ್ಲ ಆ ಕವಿತೆ ಬಂದಾಗ. ಹೌದೌದು, ಪ್ರಜಾವಾಣಿಯಲ್ಲಿ ರಗಳೆ ಅಂತ ಪದ್ಯ ಬಂದಿತ್ತು. ರಗಳೆ ಅಂತಲೇ ಪದ್ಯದ ಹೆಸರೇ ದೊಡ್ಡ ಪದ್ಯ ಅದು. ಅದರಲ್ಲಿ ಒಂದು ಭಾಗ ಈ ಹಾಡು ಅಷ್ಟೇ. ಅದರಿಂದ ಸೊ ಇದು ಸಾಮಾನ್ಯವಾಗಿ ಒಬ್ಬ ಕವಿಯನ್ನು ಸಂದರ್ಶನ ಮಾಡಿ ನಿಂತರ ಸಂದರ್ಶನ ಮಾಡಬೇಕಾಗಿದ್ರೆ
ಕೇಳುವ ಮೊದಲನೇ ಪ್ರಶ್ನೆ ಏನಂದರೆ ನಿಮ್ಮ ಕಾವ್ಯಕ್ಕೆ ಸ್ಫೂರ್ತಿ ಏನು ಅಲ್ವಾ? ಹೌದು, ಎಲ್ಲರೂ ಕೇಳ್ತೀವಿ, ಎಲ್ಲರೂ ನಾವು ಕೇಳ್ತೀವಿ. ಹೌದಲ್ವಾ? ಅದಕ್ಕೆ ನಾನು ಹೇಳ್ತಾ ಇರ್ತಿಲ್ಲ ಹೋದಾಗ, ಕುವೆಂಪು ಅವ್ರಿಗಾದರೆ ಮಲೆನಾಡಿನ ಸ್ಫೂರ್ತಿ, ಬೇಂದ್ರೆಯವರಿಗಾದರೆ ಧಾರವಾಡದ ಸ್ಫೂರ್ತಿ, ನಿಮಗೇನು ಸ್ಫೂರ್ತಿ ಅಂತ ಕೇಳಿದ್ರೆ ನಾನು ಒಂದು ಪದ್ಯ ಹೇಳ್ತೀನಿ ಅಂತ. ಇವಳಿದ್ದಾಳೆ ಅಂತ. ಇವಳಿದ್ದಾಳೆ. ನನ್ನ ಮನೆಯಲ್ಲಿ ಕಾಮಧೇನುವಿಲ್ಲ, ಕಲ್ಪವೃಕ್ಷವಿಲ್ಲ, ರಂಬೆ ಊರ್ವಶಿಯರಿಲ್ಲ. ನನ್ನ ಮನೆಯಲ್ಲಿ ಕಾಮಧೇನುವಿಲ್ಲ, ಕಲ್ಪವೃಕ್ಷವಿಲ್ಲ, ರಂಬೆ ಊರ್ವಶಿಯರಿಲ್ಲ, ಕೆಣಕಿ ಕಾಡುವ ಶತ್ರುವಿಲ್ಲ, ಅಂತರಂಗದ ಮಿತ್ರನಿಲ್ಲ, ದೆವ್ವವಿಲ್ಲ, ದೇವಿ ಇಲ್ಲ, ಕ್ರೀಡೆ ಇಲ್ಲ, ಪೀಡೆ ಇಲ್ಲ ಎಂದೆಲ್ಲ ನನಗನ್ನಿಸಿಯೇ ಇಲ್ಲ. ಯಾಕೆಂದ್ರೆ ನನಗೆ ಹೆಂಡತಿ ಇದ್ದಾಳೆ ಅಂತ. ಬಹುಶಃ ಗಿರಿಜಾ ಮೇಡಮ್ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಗಿರಿಜಾ, ನಾನೇನು ಇದು ಏನೋ ಹೆಂಡತಿ ಇಲ್ಲಿಲ್ಲ ಅಂತ ಹೇಳ್ತಾ ಇರೋದಲ್ಲ, ಅವಳ ಎದುರಿಗೂ ಹೇಳ್ತಾ ಇದ್ದಾರೆ. ಯಾಕಂದರೆ ಇದಕ್ಕೆ ಹೇಳ್ತಿರ್ತಾರೆ, ನಿಂದಾಸ್ತುತಿ ನಿಂದಾಸ್ತುತಿ ಅಂತ ಕರೀತಾರೆ. ಹೌದು ಅಲ್ವಾ? ಭಗವಂತಂಗೆಲ್ಲ ಬೈದ್ಬಿಟ್ಟು ಆಯ್ತಪ್ಪ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ. ಹೌದಲ್ವಾ? ಹಾಗೆ ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ಅಂತ. ಹಾಗೆ ಇವಳು ಎಲ್ಲನೂ ಅವಳೇ ಅಂತ ಅಲ್ವಾ? ಸೊ ಹಾಗೆ ಇಂಥ ಸುಬ್ಬ ಭಟ್ರ ಮಗಳಿಗೆ ನಾನು ಏನು ಎಂತೆಂಥದ್ದೆಲ್ಲ ಕೊಟ್ಟಿದ್ದೀನಿ ಅಂತ ನೀನು ಹೇಳ್ತಿಲ್ಲ, ಬಾಬಾ ಎಂತೆಂಥದ್ದು ಕೊಟ್ಟಿದ್ದೀನಿ ಅಂತ. ಚಿಕ್ಕ ಮೂಗುತಿಗೆ ಚಂದ್ರ ಪದಕ. ಹೌದಾ? ಅಂದರೆ ಕವಿ ತನ್ನ ಹೆಂಡತಿಗೆ ಇನ್ನೇನು ತಾನೇ ಕೊಡಬಲ್ಲ ಅಂತ. ಇದರಲ್ಲಿ ಒಂದು ರೀತಿಯ ವಿಷಾದನೂ ಇದೆ ಮತ್ತು ಒಂದು ರೀತಿಯ ತುಂಟತನೂ ಇದೆ. ಅಂದರೆ ಕವಿ ನೋಡಿ, ಇದಕ್ಕೆ ಆಕ್ಚುಲಿ ಕವಿ ಖಜಾನೆ ಅಂತ ಈ ಪದ್ಯದ ಹೆಸರೇ, ಕವಿ ಖಜಾನೆ ಅಂತ. ಕವಿಯ ಖಜಾನೆ ಇದೆ ಅಲ್ವಾ? ಸೊ ಈ ಪದ್ಯ ಆ್ಯಕ್ಚುಲಿ ಅಶ್ವಥ್ ಅವರೇ ಹಾಡಿದ್ದಾರೆ. ಸುಬ್ಬ ಭಟ್ರ ಮಗಳ ಕ್ಯಾಸೆಟಲ್ಲೇ ಇದೆ. ನಂಗೆ ನೀವು ಹಾಡಬೇಕು ಅಂತ ಇಷ್ಟ, ನಿಮ್ಮ ಬಾಯಲ್ಲಿ ನಿಮ್ಮ ಧ್ವನಿಯೆಲ್ಲ ಹಾಡು ಕೇಳಬೇಕಂತ ಇಷ್ಟ. ತುಂಬ ಕಡೆ ಹಾಡಿರ್ತೀರಿ, ಇಲ್ಲ ಅಂತಲ್ಲ, ಆದರೆ ನಮ್ಮ ಶ್ರೀಗಂಧ ವೀಕ್ಷಕರಿಗೋಸ್ಕರ ನೀವು ಹಾಡಲೇಬೇಕು. ಆಯಿತು ಆಯಿತು. ಇದು ಅಶ್ವಥ್ ಅವರ ಧಾಟಿಯಲ್ಲೇ ನಾನು ಹಾಡ್ತೀನಿ. ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳೆ, ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ, ನೀಲಿ ನೈಲಕ್ಸಿನ ಮೇಘ ವಿನ್ಯಾಸದ ಆಕಾಶದ ಸೀರೆ, ದಿಗಂತಗಳೇ ಮೇರೆ, ನೀಲಿ ನೈಲಕ್ಸಿನ ಮೇಘ ವಿನ್ಯಾಸದ ಆಕಾಶದ ಸೀರೆ, ದಿಗಂತಗಳೇ ಮೇರೆ, ಮುಂಜಾವಿನ ಬಂಗಾರದ ಬೆಟ್ಟ, ಬೆಳದಿಂಗಳ ಬೆಳ್ಳಿ, ನಿನ್ನ ಭಾಗ್ಯಕ್ಕೆ ಎಣೆಯಲ್ಲಿ, ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ, ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ, ರಾತ್ರಿ ತೆರೆಯುವುದು ಅದು ನನ್ನದೇ, ಜಿಗಿ ಜಿಗಿ ಒಡವೆ ದುಕಾನು, ಆರಿಸಿಕೋಬೇಕೇನು, ರಾತ್ರಿ ತೆರೆಯುವುದು ಅದು ನನ್ನದೇ, ಜಿಗಿ ಜಿಗಿ ಒಡವೆ ದುಕಾನು, ಆರಿಸಿಕೋಬೇಕೇನು, ಚಿಕ್ಕೆ ಮೂಗುತಿಗೆ ಚಂದ್ರ ಪದಕಕ್ಕೆ ನಿಹಾರಿಕೆ ಹಾರ, ನನ್ನ ಸಂಪತ್ತೆಷ್ಟು ಅಪಾರ, ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳೆ, ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳಿ, ನಸುಕಲಿ ಹಿತ್ತಿಲ ಹುಲ್ಲಿನ ಮೇಲೆ ರಾಶಿ ರಾಶಿ ಮುತ್ತು, ಇನ್ನು ನಿನ್ನ ಸೊತ್ತು, ನಸುಕಲಿ ಹಿತ್ತಿಲ ಹುಲ್ಲಿನ ಮೇಲೆ ರಾಶಿ ರಾಶಿ ಮುತ್ತು, ಇನ್ನು ನಿನ್ನ ಸೊತ್ತು, ಸುಗಂಧ ತೀಡುವ ವಸಂತ ಪವನ ಸಪ್ತವರ್ಣದ ಕಮಾನು, ನಿನಗೆ ಅವನು, ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳೆ, ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳಿ, ಪಾದರಗಿತ್ತಿಯ ಪಕ್ಕವನೇರಿ ಹೂಪಡ ಖಾನೆಗೆ ಹಾರಿ, ಪ್ರಾಯದ ಮಧು ಹೀರಿ, ಪಾತರಗಿತ್ತಿಯ ಪಕ್ಕವನೇರಿ ಹೂಪಡ ಖಾನೆಗೆ ಹಾರಿ, ಪ್ರಾಯದ ಮಧು ಹೀರಿ, ಜುಳು ಜುಳು ಹರಿಯುವ ಕಾಲದ ಹೊಳೆಯಲ್ಲಿ ತೇಲುವ ಮುಳು ಮುಳುಗಿ, ದಿನ ಹೊಸತನದಲ್ಲಿ ಬೆಳಗಿ, ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳೆ, ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳಿ. ಪ್ರಕೃತಿನೇ ಬರ್ಕೊಟ್ಟಂತಹ ಕವಿ ಯಾರಾದ್ರೂ ಇದ್ರೆ ಅದು ನೀನೇ. ನಾನು ಹೆಂಡತಿಗೆ ಹೇಳಿದೆ, ಯಾರಪ್ಪನ ಮನೆ ಗಂಟು ಬೇಕಿದ್ರೆ ತಾಜ್ ಮಹಲ್ ಕೊಟ್ಬಿಡ್ತೀರಿ ಅಂತ ಅಲ್ವಾ? ಅಂದರೆ ಕವಿ ಇನ್ನೇನು ತಾನೇ ಕೊಡ್ಬೋದು ಅಲ್ವಾ? ಸೊ ಇದು ನಿಜ ಹೇಳ್ಬೇಕಂದ್ರೆ ಇದಕ್ಕೆ ಸ್ಫೂರ್ತಿ ಯಾವುದು ಅಂದ್ರೆ
ಈ ಕವಿತೆಗೆ ಬೇಂದ್ರೆಯವರ ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಒಲವೇ ನಮ್ಮ ಬದುಕು ಅಲ್ವಾ. ಅದು ಫೀಮೇಲ್ ವರ್ಷನ್ನು, ಇದು ಮೇಲ್ ವರ್ಷನ್ ಅಷ್ಟೇ. ಖಂಡಿತ. ಅಲ್ಲಿನೂ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡವದನ್ನೇ ನಾವು ಅದಕ್ಕೂ ಎದಕ್ಕೂ. ಹಾಗೆ ಇಲ್ಲೂ ಕೂಡ ಕವಿ ನೋಡಿ ನಾನು ಎಂತೆಂಥದ್ದು ಕೊಟ್ಟಿದ್ದೀನಿ ನಿಂಗೆ ಅಂದರೆ ಇನ್ನು ಕವಿನ ಮದುವೆ ಮಾಡ್ಕೊಂಡ್ರೆ ಇದಲ್ಲದೆ ಇನ್ನೇನು ಸಿಗತ್ತೆ ನಿನಗೆ ಅಂತ. ಅಲ್ಲೊಂದು ವಿಡಂಬನೆ ಇದ್ರೂ ಕೂಡ ಆದ್ರೆ ಒಲವಿನ ಮುಂದೆ ಇನ್ನೇನು ಇಲ್ಲ. ಆದರೆ ಅದನ್ನೇ ತಾನೇ ಒಲವೇ ನಮ್ಮ ಬದುಕು ಅಂತ. ಅದಕ್ಕೆ ಇವಾಗ ನಿನ್ನ ಬಗ್ಗೆ ಹೇಳಿದೆ. ಫ್ಯಾಕ್ಟ್ ಕೊಇನ್ಸಿಡೆಂಟಲಿ ಅಂದರೆ ಏನಂದರೆ ಈ ವರ್ಷ ಡಿಸೆಂಬರ್ 26ಕ್ಕೆ 50 ವರ್ಷ ಆಗುತ್ತೆ ನಮ್ಮ ಮದುವೆ. ನಮ್ಮ ಮುಂಗಡವಾಗಿ ನಾವು ನಿಮಗೆ ಶುಭಾಶಯ ತಿಳಿಸ್ತಿದ್ದೀವಿ. ಸುವರ್ಣ ಮಹೋತ್ಸವ ಅದು. ನಮ್ಮ ಏನಾದ್ರು ಬಂಗಾರದ ಹಬ್ಬಕ್ಕೆ ನಾನು ಇದನ್ನು ಮುಂಗಡವಾಗಿ ಈ ಪದ್ಯನ ನನ್ನ ಹೆಂಡತಿಗೆ ನಾನು ಹೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಈ ಕಲಾವಿದರನ್ನ 50 ವರ್ಷ ಅಂತ ಹೇಳಿದೆ. ಈ ಕಲಾವಿದರ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡ್ರೆ ಏನು ಗೊತ್ತಿಲ್ಲ ನನಗೆ. ಈ ಕಲಾವಿದರಿದಾರಲ್ಲ ಭಾಳ ಕಷ್ಟ. 50 ವರ್ಷ ಅದು ಹೇಗಿದ್ದಾಳೋ ಗೊತ್ತಿಲ್ಲ ಅವಳು. ಯಾಕಂದರೆ ಸ್ವಲ್ಪ ತಿಕ್ಕಲ್ ಮನುಷ್ಯರಲ್ವಾ. ಸೊ ಕಲಾವಿದರ ಜೊತೆ ಹುಚ್ಚುತನ ಇಲ್ಲದೆ ಇದ್ರೆ ಯಾವ ಸಾಧನೆನೂ ಸಾಧ್ಯ ಇಲ್ಲ. ಆದರೆ ಈ ಹುಚ್ಚುತನ ಸಹಿಸ್ಕೋಬೇಕಲ್ಲ, ಸಹಿಸ್ಕೋಬೇಕು ನಿಜ ಅಲ್ವಾ. ಸೊ ಹಾಗಾಗಿ ಯಾವುದೋ ನಮ್ಮದೇ ಲೋಕ, ಕಲ್ಪನಾ ಲೋಕ. ಆದರೆ ನನ್ನ ನಿಜ ಹೇಳ್ಬೇಕಾದ್ರೆ, ಪ್ರಾಮಾಣಿಕವಾಗಿ ಹೇಳಬೇಕಾಗಿದ್ರೆ, ನನ್ನ ಎಲ್ಲ ಯಶಸ್ಸಿನ ಹಿಂದೆ ಅವಳಿದ್ದೇ ಇದ್ದಾಳೆ. ಹಿಂದೆ ಅಲ್ಲ, ನನ್ನ ಪಕ್ಕದಲ್ಲೇ ಅವಳಿದ್ದಾಳೆ. ಅಲ್ಲ, ಅವ್ರು ತುಂಬಾ ಸಲ ಮಾತಾಡುವಾಗ ಹೇಳಿದ್ದಾರೆ, ದಾಂಪತ್ಯ ಯಾವತ್ತೂ ಅವರಿಗೆ ಪಥ್ಯ ಅಲ್ವಾ ಅಲ್ಲ, ದಾಂಪತ್ಯ ಅಷ್ಟು ಸಿಹಿಯಾದ ಒಂದು ಹೂರಣವನ್ನು ಕೊಟ್ಟಂತಹ ಒಂದು ಅದ್ಭುತವಾದ ಅನುಭೂತಿ. ಅದು ನಿಮ್ಮ ಬಗ್ಗೆ ಅವ್ರು ಹೇಳುವಾಗ ಎಷ್ಟೋ ವೇದಿಕೆಗಳಲ್ಲಿ ನಾನು ಕೇಳಿಸ್ಕೊಂಡಿದ್ದೀನಿ. ತುಂಬಾ ಪ್ರೀತಿ ಇರುತ್ತೆ. ಏನೋ ನಾವು ಆ ಥರದ ಸಂಸಾರ ಅಂದ್ರಿಂದ ಇರುತ್ತಲ್ವಾ. ಆದರೆ ಅಗತ್ಯ ಬೇಕು ನನ್ನಂತೂ ಆ ವಿಚಾರದಲ್ಲೂ ಕೂಡ ಹೇಗೇನು ಐ ಆಮ್ ಲಕ್ಕಿ ಫೆಲೋ ಅಲ್ವಾ. ಲಕ್ಕಿ ಯಾಕಂದರೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ. ಇಂಗ್ಲೀಷ್ನಲ್ಲಿ ಎರಡು ಪದಗಳಿದೆ, ನಿನಗೆ ಗೊತ್ತಿದೆ. ಒಂದು ಕಂಪ್ಲೀಟ್ ಅಂತ ಒಂದು ಪದ ಇದೆ, ಇನ್ನೊಂದು ಫಿನಿಶ್ ಅಂತ ಒಂದು ಪದ ಇದೆ ಅಲ್ವಾ. ಏನು ಅರ್ಥ? ಎರಡು ಒಂದೇ ಅಲ್ವಾ. ಕಂಪ್ಲೀಟ್ ಅಂದ್ರೂ ಒಂದೇ, ಫಿನಿಶ್ ಅಂದ್ರೂ ಒಂದೇ ಅಲ್ವಾ. ಸೊ ಇಫ್ ಯು ಮ್ಯಾರಿ ದಿ ರೈಟ್ ವುಮನ್, ಯುವರ್ ಲೈಫ್ ವಿಲ್ ಬಿ ಕಂಪ್ಲೀಟ್. ಇಫ್ ಯು ಮ್ಯಾರಿ ದಿ ರಾಂಗ್ ವುಮನ್, ಯುವರ್ ಲೈಫ್ ವಿಲ್ ಬಿ ಫಿನಿಶ್ಡ್ ಅಂತ. ಆದರೆ ಐ ಆಮ್ ಲಕ್ಕಿ, ನಾನು ಮ್ಯಾರಿಡ್ ದಿ ರೈಟ್ ವುಮನ್. ಅದರಿಂದ ಅವಳ ಜೊತೆ ಈ 50 ವರ್ಷಗಳನ್ನು ಕಳೆದಿದ್ದೀನಿ. ಮತ್ತು ನನಗೆ ತುಂಬ ಒಳ್ಳೆಯ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಆ ಥರದಲ್ಲೂ ನನಗೆ ತುಂಬ ಅದೃಷ್ಟವಂತ. ದೊಡ್ಡ ಮಗ ಹರ್ಷ ಡಾಕ್ಟ್ರು, ಅವನು ನಾರಾಯಣ ನೇತ್ರಾಲಯದಲ್ಲಿ ಇರ್ತಾರೆ. ನಾರಾಯಣ ನೇತ್ರಾಲಯದಲ್ಲಿ ಅವರು ಗ್ಲುಕೋಮಾ ಸರ್ಜನ್ನು ಮತ್ತು ಬಹಳ ಪ್ರಖ್ಯಾತರಾದ ವೈದ್ಯರವರು. ಅವ್ರ ಬಗ್ಗೆ ನಮಗೆ ಬಹಳ ಪ್ರೀತಿ. ಯಾಕಂದ್ರೆ ತುಂಬಾ ಆಸಕ್ತಿಯೂ ಕೂಡ ಹಾಗೆ ಇದೆ ಅವರಿಗೆ. ಅವ್ರಿಗೂ ಸಂಗೀತ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದೆ. ಮತ್ತೆ ವೈದ್ಯರಾಗಿ ಬಹಳ ಒಳ್ಳೆ ಹೆಸರು ಪಡೆದಿದ್ದಾರೆ. ಎರಡನೇ ಮಗ ಅವನು ಸಾಫ್ಟ್ವೇರ್ ಇಂಜಿನಿಯರು. ಅವನು ಕ್ಯಾಲಿಫೋರ್ನಿಯಾ ಸ್ಯಾನ್ ಹೋಸೆನಲ್ಲಿದ್ದಾನೆ. ಸ್ಯಾನ್ ಹೋಸೆನಲ್ಲಿ ಅವನ ಹೆಂಡತಿ ಕೂಡ ಹಿಂದೂಸ್ತಾನಿ ವೋಕಲ್ ಕಲಿತಾ ಇದ್ದಾಳೆ. ಅವಳ ಹೆಂಡತಿ ಅವಳು ಸೈಕಿಯಾಟ್ರಿಸ್ಟ್ ಅವಳು ಅಲ್ಲಿ. ಮತ್ತು ಅದು ಎಜುಕೇಷನ್ ಸೈಕಾಲಜಿ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾಳೆ. ಸೊ ಅದು ಒಂಥರ ಸಂಗೀತದ ಆಸಕ್ತಿ ನೋಡಿ ಅಲ್ಲಿ ಅವಳಲ್ಲೂ ಇದೆ. ಅಂದರೆ ಇಡೀ ಕುಟುಂಬನೇ ಕಲಾವಿದ್ರ ಕುಟುಂಬ ಅಂತ ಹೇಳ್ಬೋದು. ಆ ಆಸಕ್ತಿ, ಆ ಪ್ರೀತಿ ಇದ್ದೇ ಇದೆ ಅಲ್ವಾ. ಯಾವಾಗಲೂ ನಾವು ವೃತ್ತಿ ಏನಾದರೂ ಮಾಡಲಿ ಗುರುಗಳೇ, ಆದರೆ ಪ್ರವೃತ್ತಿಯಾಗಿ ನಮಗೆ ಸಂಗೀತವೋ ಸಾಹಿತ್ಯವೋ ಇದ್ದಾಗ ಮಾತ್ರ ವೃತ್ತಿ ಬದುಕಲ್ಲಿ ನಾವು ಆನಂದವಾಗಿರೋಕ್ಕೆ ಸಾಧ್ಯ ಅಂತ. ಖಂಡಿತ. ಸಾಹಿತ್ಯ ಆಗಲಿ, ಸಂಗೀತ ಆಗಲಿ, ಯಾವುದೇ ಕಲೆ ಆಗಲಿ, ಇದು ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ. ಅಂದರೆ ಮನುಷ್ಯನಿಗೆ ಒಂದು ದೇಹದ ಹಸಿವು ಇರ್ತದೆ, ಇನ್ನೊಂದು ಮನಸ್ಸಿನ ಹಸಿವು ಇರ್ತದಲ್ವಾ. ಸೊ ನಿನಗೆ ದೇಹದ ಹಸಿವಿಗೆ ಎಲ್ಲ ಬೇರೆ, ಅಥವಾ ಇದನ್ನು ಹೇಳ್ಬೋದು, ಒಂದು ಹೊರಗಿನ ಹಸಿವು, ಒಂದು ಒಳಗಿನ ಹಸಿವು ಅಂತ ಇರ್ತದಲ್ಲ ಅಲ್ವಾ. ಹೊರಗಿನ ಬಹಿರಂಗದ್ದಲ್ಲಾದರೆ ನಿಮಗೆ ಅದು ನಿನಗೆ ನಾಗರಿಕತೆ ಆಗ್ಬೋದು, ಉದ್ಯೋಗ ಆಗ್ಬೋದು, ಅದು ಬೇರೆ. ಅಂತರಂಗದ ಹಸಿವು ಅಂತ ಇರ್ತಲ್ಲ. ಸೊ ಈ ಅಂತರಂಗದ ಹಸಿವು ಹಿಂಗಬೇಕಾದ್ರೆ ಅದಕ್ಕೆ ಈ ಥರ ಕಲೆಗಳು ಬೇಕು ಅಲ್ಲ. ಸಾಹಿತ್ಯವೋ ಸಂಗೀತವೋ ಈ ಥರದಿದ್ದಾಗ ಮನುಷ್ಯನ ಒಳಗೂ ಆರೋಗ್ಯ ಇರ್ತದೆ, ಹೊರಗೆ ಅಷ್ಟೇ ಅಲ್ಲದೆ
ಒಳಗಡೆ ಕೂಡ ನಿಮ್ಮ ಮನಸ್ಸಿನ ಆರೋಗ್ಯನ ಕಾಪಾಡ್ಕೋಬೇಕಾಗಿದ್ರೆ ಒಂದು ನೆಮ್ಮದಿ ಬೇಕಾಗಿದ್ರೆ ಅದಕ್ಕೆ ಈ ಸಾಹಿತ್ಯ ಸಂಗೀತ ಅನ್ನೋದು ಖಂಡಿತ ಬೇಕೇ ಬೇಕು. ಅದ್ರ ಜೊತೆಗೆ ನಿಮ್ಮ ಮೂವರು ಮೊಮ್ಮಕ್ಕಳು ತುಂಬಾ ಪ್ರೀತಿ, ಆ ಮೂವರು ಮೊಮ್ಮಕ್ಕಳ ಜೊತೆಗಿನ ಈಗಿನ ನಿಮ್ಮ ಬದುಕು ತುಂಬ ಸೊಗಸಾಗಿದೆ. ಆದರೆ ನಾನು ಇದ್ರ ನಡುವೆ ಒಂಚೂರು ಹಿಂದಕ್ಕೆ ಹೋಗ್ತೀನಿ. ನನಗೆ ತುಂಬ ಇಷ್ಟವಾದ ಪದ್ಯ ಅದನ್ನು ನೀವು ಓದಬೇಕು ಅಂತ ನಂಗೆ ಆಸೆ. ಈ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಅದನ್ನು ಓದಿಸ್ಬಿಡ್ಬೇಕು ಅಂತ ನಿಮ್ಮ ಧ್ವನಿಯಲ್ಲಿ ಕೇಳಿಸ್ಕೋಬೇಕು. ಆ ಸಂಭಾಷಣೆಯ ಶೈಲಿ ಅದು ಪದ್ಯ ಹಾಡಾಗಿ ಕೂಡ ಬಂತು. ಆಮೇಲೆ ಕಾಣ್ತದೆ, ನಾನು ಮೃತ್ಯುಂಜಯ ದೊಡ್ಡವಾಡ ಅವರು ಅದಕ್ಕೆ ಸಂಗೀತ ಮಾಡಿದ್ರು, ನೀವೇ ಹಾಡಿದ್ರಿ, ನಿಮ್ ಜೊತೆಗೆ ಶಶಿಕಲಾ ಅವರು ನಾಡಿನ ಹೌದು ನನ್ಗೆ, ಯಾಕಂದ್ರೆ ನಂಗೆ ಇಷ್ಟವಾದ ಪದ್ಯ ಅಲ್ಲ ಅದು. ನಾನು ಅದನ್ನ ನನ್ನ ನೋಟ್ ಬುಕ್ಕಿನ ಕೊನೆಯ ಪುಟದಲ್ಲಿ ಅದನ್ನ ಬರ್ಕೊಂಡಿದ್ದೆ. ಹೇಗಿದ್ದೀಯೇ ಟ್ವಿಂಕಲ್, ಹೀಗಿದ್ದೇನೆ ಅಂಕಲ್, ಲೂನಾ ಬೆನ್ನನ್ನೇರಿ ಗಾಳಿಲೇ ಸವಾರಿ, ಬರ್ತಿದ್ದೆಲ್ಲೇ ಪೋರಿ, ಈಗ ಹೇಗಿದ್ದೀಯೇ ಟ್ವಿಂಕಲ್, ಏನಾಯ್ತು ಚೂಡಿದಾರ, ಇನ್ನೂ ಏನೇನು. ಆದ್ರೆ ನಾನೆಲ್ಲ ಹೇಳ್ಬಿಟ್ರೆ ಆ ಸ್ವಾರಸ್ಯ ಹೋಗ್ಬಿಡುತ್ತೆ. ಅದನ್ನ ನೀವೇ ಓದ್ಬೇಕೀಗ. ಹಾಗಾಗಿ ನೀವು ಆ ಪದ್ಯನ ಓದ್ಲಿ ಅಂತ ನಂಗೆ ಆಸೆ. ಅದು ಇಡೀ ಸಂಭಾಷಣೆಯ ಶೈಲಿ ಇತ್ತಲ್ಲ. ಆಮೇಲೆ ನಿಮ್ಮ ಎಲ್ಲ ಪದ್ಯಗಳಲ್ಲಿ ಗಮನಿಸೋದು ಅಂದ್ರೆ ಆ ಜೀವನ ಪ್ರೀತಿಯನ್ನು ಯಾವತ್ತೂ ಯಾವ ಸಾಲಲ್ಲೂ ನೀವು ಬಿಟ್ಟುಕೊಟ್ಟಿಲ್ಲ. ಜೀವನ ಪ್ರೀತಿ, ನೀವು ಹೇಗೆ ಬದುಕು ಅಲ್ಲ, ಬರೆದಂತೆ ಬದುಕು ಬರವಣಿಗೆ ಎರಡೂ ಕೂಡ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಉತ್ಸಾಹದಿಂದ, ಆ ಉತ್ಸಾಹದ ಚಿಲುಮೆಯಾಗಿ ನೀವು ಯಾವಾಗಲೂ ಇರ್ತೀರಲ್ಲ, ಅದು ಖುಷಿ ಕೊಡೋದು ಅಂತಹ ಸಂಗತಿ ಅಂತ. ಹಾಗಾಗಿ ನೀವು ಅದು ಎಷ್ಟೆಲ್ಲ ನೀವು ಹೇಳಿದೆಲ್ಲ, ಅದಕ್ಕೆ ಕಾರಣ ನಿಮ್ಮಂಥವ್ರು. ಏನು ಮಾಡೋದು, ಇಷ್ಟೊಂದು ಪ್ರೀತಿಯನ್ನು, ಇಷ್ಟೊಂದು ಕಾವ್ಯ ಪ್ರೀತಿಯನ್ನು ತೋರಿಸ್ತಾ ಇದ್ರೆ ಯಾವಾಗಲೂ ಕೂಡ ಕವಿಗೆ ಅದಕ್ಕಿಂತ ಇನ್ನೇನು ಬೇಕಾಗಿದೆ. ಕವಿಗೆ ನಿಜವಾದ ಧನ್ಯತೆ ಏನಂದರೆ, ಗಂಗಾಧರ ಚಿತ್ತಾಲರು ಹೇಳಿದ್ರಲ್ಲ, ನನ್ನ ಮುಖೋದ್ಗತ ನಿನ್ನ ಹೃದ್ಗತವಾದ ದಿನವೇ ಸುದಿನ. ನಾನು ಹೇಳಿದ ನಿನ್ನ ಹೃದಯ ಮುಟ್ಟಿದ ದಿನ ಸುದಿನ ಅಂತ. ಇವಾಗ ನನ್ನ ಪದ್ಯ ಎಲ್ಲ ನೀನೇ ಹೇಳ್ತಾ ಇದ್ದೆ. ಇನ್ನು ಕವಿಗೆ ಅದಕ್ಕಿಂತ ಧನ್ಯತೆ ಏನೇನಿದೆ ಅಂದರೆ, ನನ್ನ ಪದ್ಯ ನಿನ್ನ ಪದ್ಯ ಆಯ್ತಲ್ಲ. ನನ್ನ ಕವಿತೆ ಉಳಿಬೇಕಾಗಿದ್ರೆ ಅದು ವೈಯಕ್ತಿಕವಾಗಿದ್ದು ಸಾರ್ವತ್ರಿಕವಾದಾಗ ಅಲ್ವಾ. ನನ್ನ ಕವಿತೆ ನಿನ್ನ ಕವಿತೆ ಆದಾಗ ಅದು ಉಳಿತದೆ ಅಲ್ವಾ. ಅದು ನಾನು ಒಂದು ಕೆಲವು ಸಾಲುಗಳನ್ನ ನನ್ನ ಪದ್ಯದಲ್ಲಿ ಬರ್ಕೊಂಡಿದ್ದೀನಿ. ನನ್ನ ಹಾಡುಗಳಿರಲಿ ಹಾಡುವರ ಕಂಠದಲ್ಲಿ, ಕೇಳುಗರ ಕಿವಿಗಳಲ್ಲಿ, ಹೃದಯದಲ್ಲಿ, ಎಲ್ಲರ ಹೃದಯದಲ್ಲಿ, ಪ್ರೇಕ್ಷಕರು, ವೀಕ್ಷಕರು ಅಥವಾ ಕೇಳುಗರು, ಆ ಸಹೃದಯ ಅನ್ನೋ ಪದಾನೇ ಎಷ್ಟು ಚೆನ್ನಾಗಿದೆ. ಆ ಸಹೃದಯನ ಒಂದು ಹೃದಯದಲ್ಲಿ ಉಳ್ಕೊಳ್ಳೋದಾದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಒಬ್ಬ ಕವಿಗೆ ಬೇಕೇ ಇಲ್ಲ. ಅದೇ ಸಹೃದಯತೆ ಅನ್ನೋದು ಇದು ವಿಷಯ ಜೀವನದಲ್ಲೂ ಅಷ್ಟೇ ಅಲ್ವಾ. ಅಷ್ಟೇ ಅದು ಅದು ಸಾಹಿತ್ಯ ಅಂದ್ರೂ ಅಲ್ಲೇ ಇದೆ, ಅಲ್ಲೂ ಸಹಿತಸ್ಯ ಭಾವ ಸಾಹಿತ್ಯ. ಸೊ ಅವೆಲ್ಲ ಒಂದು ಅಂತ ಸಹಿತ ಭಾವ ಇದೆಯಲ್ಲ, ಅದೇ ಹಿತ, ಅದು ಹಿತವಾದದ್ದು. ಹಾಗಿದ್ರೆ ಸಾಹಿತ್ಯ ಅಂತ. ಸೊ ಈ ಪದ್ಯ ಓದ್ತೀನಿ ನಾನು, ಅದೇ ಹಾಡು ಅಂತ. ಆ್ಯಕ್ಚುಲಾಗಿ ಇದು ಬರೆದು ಆಗಲೇ ನಾನು ಎಲ್ಲಾದರೂ ಒಂದು 30 ವರ್ಷ ಆಗಿದೆ. ಇವತ್ತಿಗೂ ಅದು ರೆಲೆವೆಂಟ್ ಅಂತ ಅನ್ಸುತ್ತೆ. ಇದು ಅಂಕಲ್ ಮತ್ತು ಟ್ವಿಂಕಲ್ ನಡುವೆ ಸಂಭಾಷಣೆ. ಈಗ ಪ್ರಾಸಕ್ಕೆ ಅಂತ ಅನಿಸಿದ್ರು ಆ ಸಂಭಾಷಣೆ ಮಾತ್ರ ಇವತ್ತಿಗೂ ಯಾರು ಬೇಕಾದ್ರೂ ಅದನ್ನ ಇಟ್ಕೊಂಡು ಕೇಳ್ಬೋದು, ಆ ಥರನೇ ಇದೆ ಅಲ್ವಾ. ಹೌದು, ಆದರೆ ಆಗಬಾರ್ದು ಅನ್ನೋದು ಇದೆ ಅಲ್ಲಿ. ಅಂದರೆ ಇವತ್ತಿಗೂ ಪ್ರಸ್ತುತ ಅಂತಂತಂದರೆ ಹಂಗೆ ಇದೆ ಅಂತ. ಅಂದರೆ ನಾನು ತಮ್ಮನಾಗ ಹೇಳ್ತಾ ಇರ್ತೀನಿ, ಪದ್ಯ ಓದಬೇಕಾಗಿದ್ರೆ ಆ ಕಾಲದ, ನಮ್ಮ ಕಾಲದ ಹುಡುಗಿಯರು ಆ ಕಾಲದ ಹುಡುಗಿಯರಿಗೂ ಈ ಕಾಲದ ಹುಡುಗಿಯರಿಗೂ ಹೋಲಿಸಿದ್ರೆ ಈ ಕಾಲದ ಹುಡುಗಿಯರು ಇನ್ನು ಒಳ್ಳೆಯ ಪರಿಸ್ಥಿತಿಲಿದ್ದಾಗ ಕಾಣ್ತಾರೆ. ಹೌದು, ಒಳ್ಳೆಯ ಪರಿಸ್ಥಿತಿಲಿ ಇದ್ದ ಹಾಗೆ ಕಾಣ್ತಾರೆ, ಇದ್ದಾರೆ ಅಲ್ಲ ಕಾಣ್ತಾರೆ. ಅದನ್ನೇ ನಾನು ಹೇಳಿದೆ ಅವರು. ಸೊ ಏನಾದ್ರು ಬದಲಾವಣೆ ಆಗಿದೆಯಾ ಅಂದರೆ, ನಾವು ಯಾವುದನ್ನು ಪುರುಷ ಪ್ರಧಾನ ಸಮಾಜ ಅಂತ ಕರಿತೀವಿ ಅಲ್ವಾ. ಸೊ ಆ ಪುರುಷ ಪ್ರಧಾನ ಸಮಾಜದಲ್ಲಿ ಇವತ್ತಿಗೂ ಕೂಡ ಹೆಣ್ಣು ಅನುಭವಿಸ್ತಾ ಇರುವಂತಹ ಕ್ರೌರ್ಯ ಇರ್ಬೋದು, ಅನುಭವಿಸ್ತಾ ಇರುವಂತಹ ಮಾನಸಿಕ ಕ್ರೌರ್ಯ ಬಹಳ ಮುಖ್ಯವಾಗಿ ಇವತ್ತಿಗೂ, ಅಂದರೆ ಆವತ್ತಿಗೂ ಬಹಳ ಬದಲಾವಣೆಗಳಾಗಿವೆ. ಆದರೆ ಇನ್ನೂ ಆ ಮನೋಭಾವ ಚೇಂಜ್ ಆಗಿಲ್ಲ, ಪುರುಷರ ಮನೋಭಾವ ಅಷ್ಟೇ. ಹಾಗಾಗಿ ಇಲ್ಲಿ ಒಂದು ರೀತಿಯ ವಿಷಾದ ಇದೆ ಈ ಕವಿತೆಯಲ್ಲಿ. ತಮಾಷೆ ಕವಿತೆ ಅಲ್ಲ ಇದು, ನೋಡೋದಕ್ಕೆ ಒಂದು ಸ್ವಲ್ಪ ತಮಾಷೆ ಥರ ಅನಿಸುತ್ತೆ, ಆದರೆ ಅದರ ಕೊನೆಯಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಅಂದರೆ ಅಲ್ವಾ, ಇಲ್ಲಿ ಇದು ಅಂಕಲ್ ಮತ್ತು ಟ್ವಿಂಕಲ್ ನಡುವೆ ಸಂಭಾಷಣೆ ಅಂತ ಹೇಳಿದಲ್ಲ. ಹೇಗಿದ್ದೀಯೇ ಟ್ವಿಂಕಲ್, ಹೀಗಿದ್ದೇನೆ ಅಂಕಲ್, ಲೂನಾ ಬೆನ್ನನ್ನೇರಿ ಗಾಳಿಲೇ ಸವಾರಿ, ಬರ್ತಿದ್ಯಲ್ಲೇ ಪೋರಿ,
ಲೂನಾ ಬೆನ್ನನ್ನೇರಿ ಗಾಳಿಯಲ್ಲೇ ಸವಾರಿ ಬತ್ತಿದ್ದೆಲ್ಲೇ ಪೋರಿ ಈಗ ಹೇಗಿದ್ದೀಯೇ ಟ್ವಿಂಕಲ್. ನೋಡಿ ಹೀಗಿದ್ದೇನೆ ಅಂಕಲ್. ಏನಾಯ್ತು, ಚೂಡಿದಾರ, ಜೀನ್ಸು, ರುದ್ರಾಕ್ಷಿ ಹಾರ, ಬಾಯ್ ಫ್ರೆಂಡ್ಸ್ ಈಗಲೂ ಇದ್ದಾರಾ? ಯಾಕೆ ಮಂಕಾದೆ ಟ್ವಿಂಕಲ್, ಓದು ಮುಗಿತಲ್ಲ ಅಂಕಲ್. ಯಾವುದೋ ನೌಕರಿ ಸೇರಿದ್ಯಂತೆ, ಯಾರನ್ನೋ ಲವ್ ಮಾಡಿದ್ಯಂತೆ, ಯಾವುದೋ ನೌಕರಿ ಸೇರಿದ್ಯಂತೆ, ಯಾರನ್ನೋ ಲವ್ ಮಾಡಿದ್ಯಂತೆ, ಇನ್ನೂ ಏನೇನೋ ಅಂತೆ ಕಂತೆ, ಹೌದೇನೇ ಇದು ಟ್ವಿಂಕಲ್? ಮದುವೆ ಆಯಿತು ಅಂಕಲ್. ಆಯ್ತಲ್ಲಿಗೆ. ಹೇಗಿದ್ಯಲ್ಲಿ ಹೀಗೇಗಾದೆ, ಹೇಗಿದ್ದಲ್ಲಿ ಹೀಗೇಕಾದೆ, ಮಾಡಾಗಿದ್ದೆ ಮಡಿಕೋಲಾದೆ, ಏನದು ಅಳುಕು ಒಳಗಿನ ಬಾಧೆ ಹೇಳ್ಬಾರ್ದೇನೆ ಟ್ವಿಂಕಲ್. ಇದ್ದದ್ದೇ ಬಿಡಿ ಅಂಕಲ್. ಅಷ್ಟೇ. ಅತ್ತೆನಾದ್ನಿ ಕಾಡಿಸ್ತಾರಂತೆ, ಗಂಡು ಸಹ ಪೀಡಿಸ್ತಾನಂತೆ. ಅತ್ತೆನಾದಿನಿ ಕಾಡಿಸ್ತಾರಂತೆ, ಗಂಡು ಸಹ ಪೀಡಿಸ್ತಾನಂತೆ, ಮತ್ತವ್ರಿಗೆ ಓಡಿಸ್ತಾನಂತೆ. ಸುಮ್ಮನಿದ್ದೇನೆ ಟ್ವಿಂಕಲ್. ಇನ್ನೇನು ಮಾಡಲಿ ಅಂಕಲ್. ಛೇ ಇದು ಇಂದಿನ ಹೆಣ್ಣಿಗೆ ತರವೇ, ಛೇ ಇದು ಇಂದಿನ ಹೆಣ್ಣಿಗೆ ತರವೇ, ಚೆಲುವೆ ನಿನಗೇನು ಗಂಡಿಗೆ ಬರವೇ, ಗಂಡನ ಬಿಡು ಆಗಿನ್ನೊಂದು ಮದುವೆ, ಏನಂತೀಯೇ ಟ್ವಿಂಕಲ್. ನಿಮಗೂ ಮಗನಿದ್ದಾನೆ ಅಂಕಲ್ ಅಂತ ಅಯ್ಯೋ ಅವಳೊಂದು ಮಾತಲ್ಲಿ ಹೇಳ್ಬಿಡ್ತಾಳೆ. ಒಂದೇ ಮಾತು ಇಷ್ಟೆಲ್ಲ ಸುಲಭವಾಗಿ ನಿಮ್ಗೂ ಮಗ ಇದ್ದಾನೆ ಮರಿಬೇಡಿ ಮಗನ ಮದುವೆ ಮಾಡ್ಕೊಡ್ತೀರಾ ಅಂತ. ಅದೇ ನಾನ್ ಮದ್ವೆ ಆಗಕ್ ರೆಡಿ ಇದ್ದೀನಿ ಅಂದ್ರೆ ನೀವು ಹೇಳಿದಷ್ಟು ಸುಲಭ ಅಲ್ಲ. ಹೆಣ್ಮಕ್ಳ ಕಷ್ಟ ಹೇಳೋರ್ಗೇನು ಬಹಳ ಸುಲಭವಾಗಿ ಹೇಳ್ಬೋದು, ಆಡ್ಕೊಳ್ಳೋರ್ಗೇನು ಆಡ್ಕೊಳ್ಬೋದು. ಆದರೆ ಆ ಕಷ್ಟ ನಿಜವು ಒಳಗಿನ ನೋವು ಬೇರೆ ಯಾರಿಗೂ ಹೇಳ್ಕೊಳಕ್ ಆಗದೆ ಇರೋವಂಥದ್ದು. ವಿಷಾದವೂ ಇರುವ ಆ ಕವಿತೆ ನಂಗೆ ಬಹಳ ಕಾಡೋದು. ಆಮೇಲೆ ನಿಂಬೆ ಗಿಡ, ಅದು ತುಂಬ ಸಲ ತುಂಬ ಕಡೆ ಎಲ್ಲ ಕಡೆ ಹೇಳಿರ್ತೀರಿ. ಅದ್ರಲ್ಲಿ ಒಂದು ಪಾಠನೂ ಕಲಿಬೋದು ಅಂತ ತೋರಿಸ್ಕೊಟ್ರಲ್ಲ. ಆ ಹೂವು ತುಂಬಾ ಸಿಹಿ, ನಿಂಬೆ ಹಣ್ಣು ಬಹಳ ಹುಳಿ ಕಹಿ. ಬದುಕೆ ಹಾಗೆ ಅಲ್ವಾ, ನೋಡಕ್ಕೆ ಆ ಹೂವು ಇದ್ದಾಗ ಮಾತ್ರ ಆ ಸಿಹಿ ಗೊತ್ತಾಗುತ್ತೆ, ಮಧುರತೆ ಗೊತ್ತಾಗುತ್ತೆ, ಮುಳ್ಳು ಇದೆಯಲ್ಲ ಅದ್ರ ಜೊತೆಗೆ ಅಂತ. ಈ ಥರ ಅನೇಕ ಪದ್ಯಗಳು, ಇದು ಒಂದೇ ಅಂತಲ್ಲ, ಬರೀ ನಿಮ್ಮ ಪದ್ಯಗಳ ಬಗ್ಗೆ ನೋಡಿ ನಾನು ಇಷ್ಟು ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮ ಪದ್ಯಗಳ ಬಗ್ಗೆ ಮಾತಾಡಬೇಕು ಅಂತ. ಆದರೆ ನಿಜವಾಗಿ ಒಂದೇ ಎಪಿಸೋಡಲ್ಲಿ ಇದು ಖಂಡಿತ ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಬದುಕು ಎಷ್ಟು ಸೊಗಸಾಗಿದೆ. ಅದಕ್ಕೆ ಕವಿ ಏನೋ ಬರೀತಾರೆ ಒಂದು ಕಡೆ, ನಾನು ಯಾವುದೋ ಒಂದು ಪತ್ರಿಕೆಯಲ್ಲಿ ಓದಿದ ನೆನಪು, ಸತ್ತ ನೆನ್ನೆಯು ಕತ್ತಲು, ಬರುವ ನಾಳೆಯು ಬೆತ್ತಲು, ಯಾವ ಗುರಿ ಏನು ಗೊತ್ತು, ಈ ಹೊತ್ತು ನಮ್ಮ ಸ್ವತ್ತು ಅಂತ. ಬಹುಶಃ ಆ ಕೊನೆ ಸಾಲಿದೆಯಲ್ಲ, ಈ ಹೊತ್ತು ನಮ್ಮ ಸ್ವತ್ತು ಅಂತ ಬದುಕ್ತಿರೋ ಕವಿ ನೀವು. ನನಗೆ ಬಹಳ ಖುಷಿಯಾಗೋದು ಈ ಸಂಗತಿಗೆ. ನಾನು ನಿಜವಾಗಿ ಬದುಕಿರೋದು, ಆದರೆ ನಾನು ಬದುಕಿರೋ ರೀತಿಯೇ ಹಾಗೆ. ನಾನು ಯಾವಾಗಲೂ ಅದನ್ನು ಹೇಳ್ಕೊಳ್ತಾ ಇರ್ತೀನಿ. ನನಗೆ ನಿಜವಾದ ಮಾದರಿ ಅಂತಂದರೆ ನನ್ನ ಕವಿಗಳಲ್ಲಿ ನಾನು ನರಸಿಂಹಸ್ವಾಮಿಗಳು ಅಂತ ಹೇಳ್ತಿರ್ತೀನಿ. ನರಸಿಂಹಸ್ವಾಮಿಗಳು ಬಂದ ಬಾಗಿಲು ಮಣ್ಣು, ಬಿಡುವ ಬಾಗಿಲು ಮಣ್ಣು, ನಡುವೆ ಕಾಪಾಡುವುದು ತಾಯಿಯ ಕಣ್ಣು ಅಂತ. ಸೊ ನಾನು ತಾಯಿ ಕಣ್ಣನ್ನು ಅವ್ರ ಹಾಗೆ ತಾಯಿಯನ್ನು ನೆಚ್ಚಿರುವಂಥ, ಭೂಮಿ ತಾಯಿಯನ್ನು ನೆಚ್ಚಿರುವಂಥ ಕವಿ, ಇಹದ ಕವಿ. ಇನ್ನೂ ಒಂದು ಮಾತು ಹೇಳ್ತಿರ್ತೀನಿ ನಾನು, ಅಲ್ಲಿದೆ ನಮ್ಮನೆ ಇದು ಬರೀ ಸುಮ್ಮನೆ ಅಂತ ಹೇಳೋನು ವೇದಾಂತಿ, ಇಲ್ಲಿದೆ ನಮ್ಮನೆ ಅದು ಬರೀ ಸುಮ್ಮನೆ ಅಂತ ಹೇಳೋನು ಕವಿ ಅಂತ. ಸೊ ಎಲ್ಲಿ ತನಕ ನಮಗೆ ಇದು ನಮ್ಮನೆ ಆಗಿರುತ್ತೋ ಅಲ್ಲಿ ತನಕ ಕವಿಯಾಗಿ ಉಳಿಲಿಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ನಾನು ಇಹದ ಕವಿ. ಹೌದು. ಈ ಹೊತ್ತಿನ ಈ ಸುತ್ತಿನ ಎಲ್ಲ ಪ್ರೀತಿಯನ್ನ ನಮ್ಮದಾಗಿಸ್ಕೊಂಡು ಅದನ್ನ ಪದಗಳ ಮೂಲಕ, ಆ ಲಾಲಿತ್ಯದ ಮೂಲಕ ಕೊಡಮಾಡುವವನೇ ನಿಜವಾದ ಕವಿ ಅಂತ ನಂಗನ್ಸುತ್ತೆ. ಬಹುಶಃ ಈ ನಿಮ್ಮ ಪ್ರಯಾಣದ ಉದ್ದಕ್ಕೂ ನೀವು ಆ ಕವಿತೆಯಲ್ಲಿ ಕಟ್ಟಿಕೊಟ್ಟ ಎಲ್ಲ ಭಾವವು ತುಂಬ ಜನರಿಗೆ ಮನಕ್ಕೆ ತಲುಪಿದ್ದಕ್ಕೆ ಕಾರಣ ನಿಮ್ಮ ಇಡೀ ಜೀವನ ಪ್ರೀತಿಯ ಒಂದು ಮುಖ. ಅದು ನಿಮ್ಮ ಬದುಕನ್ನು ಹಾಗೆ ಸಾಗಿಸ್ತಾ ಹೋಗಿದೆ. ಮತ್ತು ಎಷ್ಟೋ ಕಾರ್ಯಕ್ರಮಗಳಲ್ಲಿ ನೀವು ಮಾತಾಡೋದಾಗಲಿ, ನಿಮ್ಮ ಭಾಷಣಗಳಲ್ಲಿ ನೀವು ಹೇಳ್ತಿರ್ತೀರಿ, ಅದನ್ನೆಲ್ಲ ನೋಡುವಾಗ ಇವತ್ತಿನ ಯುವಕರಲ್ಲಿ ಅಥವಾ ಇವತ್ತಿನ ಕವಿಗಳಲ್ಲಿ ಅಂತ ಹೇಳ್ಬೋದು, ಇವತ್ತು ಏನು ಕವಿತೆಯನ್ನು ಬರಿತೀವಿ ಅಂತ, ಅಥವಾ ನಮಗೆ ಪ್ರತಿಭೆ ಇದೆ, ಕವಿತೆ ಬರಿಬೇಕು ಅಥವಾ ಸಾಹಿತ್ಯದ ಜೊತೆಗೆ ತೊಡಗಿಸ್ಕೊಳ್ಬೇಕು ಅಂತ ಅನ್ನೋರಲ್ಲಿ ನಿಮ್ಮ ಒಂದು ಕಿವಿ ಮಾತು ಏನಾದರೂ ಹೇಳ್ಬೋದಾ? ಏನು ಹೇಳಬೇಕು ಅಂತ ನಿಮ್ಗೆ ಅನಿಸುತ್ತೆ? ಅದೇ ಕಿವಿ ಮಾತು ಅಂತಂದ್ರೆ ನಂದೊಂದು ಮಾದರಿ ಅಂತ ಹೇಳ್ಬೋದು ಅಷ್ಟೇ. ಅದು ಈ ಕಾಲಕ್ಕೆ ಹೊಂದುತ್ತೋ ಇಲ್ವೋ ಅಂತ ಹೇಗೆ ಹೇಳಲಿಕ್ಕಾಗತ್ತೆ ಅಲ್ವಾ. ಅದು ಅವರವರೇ ಕಂಡ್ಕೋಬೇಕಾದ್ರೆ. ಆದರೆ ನನಗೆ ತುಂಬ ಆಶ್ಚರ್ಯ ಅನ್ಸೋದೇನು ಗೊತ್ತಾ ಗುರುಗಳೇ, ಎಲ್ಲರೂ ಹೇಳ್ತಾರೆ ಏನೋ ಫೇಸ್ಬುಕ್ಕಲ್ಲಿ ಬರೀತಾರೆ, ಫೇಸ್ಬುಕ್ ಕವಿತೆಗಳು ಹಾಗೆ ಹೀಗೆ ಅಂತ ತುಂಬ ಜನ ಹೇಳುವಾಗಲೂ ನೀವು ಹೇಳ್ತೀರಿ ಇಲ್ಲ, ಅವತ್ತಿಗೆ ಪೇಪರು ಪತ್ರಿಕೆ ಇತ್ತು, ಇವತ್ತು ಅವ್ರಿಗೊಂದು ಅಭಿವ್ಯಕ್ತಿ ಮಾಡ್ಕೊಳ್ಳೋಕ್ಕೊಂದು ಅವಕಾಶ ಇರೋದು ಫೇಸ್ಬುಕ್ ಜಾಲತಾಣಗಳಲ್ಲಿ ಅಥವಾ ಎಲ್ಲೋ ಅವ್ರ ವೆಬ್ ಪತ್ರಿಕೆಗಳಲ್ಲಿ ಬರಿಬಹುದು. ಈ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ ಮಾಡ್ತಾ
ಇದ್ದಾರೆ ಅಂತ. ಆ ರೀತಿಯ ಒಂದು ಪ್ರೋತ್ಸಾಹವನ್ನ ಇವತ್ತಿನ ತಲೆಮಾರಿಗೂ ನೀವು ತಲುಪಿಸ್ತಿದ್ದೀರಲ್ಲ, ಅವಾಗ ಒಂದು ಧನ್ಯತೆ ನಮಗೆ. ಹೌದಲ್ವಾ, ನಾವು ಬರೀತಿದೀವಿ, ಅವ್ರೇನೋ ನಮಗೂ ಪ್ರೋತ್ಸಾಹ ಕೊಡ್ತಿದ್ದಾರೆ ಅನ್ನುವಂಥದ್ದು. ಬರೆಯೋರ್ಗೆ ಯಾವತ್ತು ಕೈ ಏನೋ ನಿಲ್ಬಾರ್ದಲ್ಲ. ಹಾಗಾಗಿ ಆ ಬರವಣಿಗೆಗೆ ನೀವು ಮಾತಾಡುವಾಗಲೂ ಹೇಳ್ದಲ್ಲ, ನಮಗೆ ಹೇಗೆ ನಮ್ಮ ಹಿರಿಯರೆಲ್ಲ ನಮ್ಮನ್ನು ಬೆಳೆಸಿದ್ರು, ಹಾಗೆ ನಾವು ಕೂಡ ನಮ್ಮ ಹಿರಿಯರನ್ನ ಬೆಳೆಸಬೇಕಾದ್ದೆ. ಬಟ್ ನಾನು ಇವತ್ತಿಗೂ ಕೂಡ ನನಗೆ ಏನು ಅನ್ಸುತ್ತೆ, ತುಂಬ ಜನ ಪ್ರತಿಭಾವಂತರಿದ್ದಾರೆ, ಪ್ರತಿಭಾವಂತ ಕವಿಗಳು ಇದ್ದಾರೆ, ಕಥೆಗಾರರು ತುಂಬ ಇದ್ದಾರೆ. ಬಟ್ ಏನಂದರೆ ಒಂದು ಇವತ್ತಿನ ಕೊರತೆ ಕಾಣಿಸೋದು ಅಂತಂದರೆ, ಇವತ್ತಿನ ನಿಮ್ಮ ಸೋಷಿಯಲ್ ಮೀಡಿಯಾ ಏನೇನಿದೆ ನಿಮ್ಮ ಅದರಲ್ಲಿ ಭಾಳ ದೊಡ್ಡ ಕೊರತೆ ಏನಂದರೆ ವಿಮರ್ಶೆಯ ಕೊರತೆ. ಸೊ ನಮ್ಮನ್ನೆಲ್ಲ ಆ ರೀತಿ ವಿಮರ್ಶೆ ಮಾಡಿ ಬೆಳೆಸ್ತಿದ್ರು. ಆ ರೀತಿ ಆ ವಿಮರ್ಶೆಯ ಒಂದು ಸೌಲಭ್ಯ ಇವತ್ತು ಬೇಕು ಅಂತ. ಅದಿದ್ದರೆ ಆಗ ಇವತ್ತು ನಮಗಿಂತೂ ಒಳ್ಳೆಯ ಒಂದು ಸ್ಥಿತಿನಲ್ಲಿ, ಒಳ್ಳೆಯ ಅಂದರೆ ಪರಿಸ್ಥಿತಿಲಿ ಇದ್ದಾರೆ. ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಅಂದರೆ ನೀವು ಮುಕ್ತವಾಗಿ ಏನು ಬೇಕಾದ್ರೂ ಬರಿಬೋದು, ಎಲ್ಲ ಇದೆ. ಜಗತ್ತಿನಾದ್ಯಂತ ಯಾರಿಗೆ ಬೇಕಾದ್ರೂ ತಲುಪಿಸ್ಬೋದು ಅಲ್ವಾ. ಹಾಗೆ ಅಷ್ಟು ಸುಲಭ ಇರಲಿಲ್ಲ ನಮಗೆ. ಬಟ್ ಆದ್ದರಿಂದ ಇವತ್ತಿನ ಬಹಳ ಮುಖ್ಯವಾಗಿ ಅಂದರೆ ಕವಿಗಳು, ನೀವು ಹೇಳಿದಂಗೆ ಕವಿಗಳಿಗೆ ನಾವು ಕೊಡ್ಬೋದಾದಂಥ ಕವಿಗೆ ಕಿವಿ ಮಾತು ಏನಪ್ಪ ಅಂತಂದರೆ, ಒಂದು ಕವಿತೆ ಅನ್ನೋದು ಒಂದು ಕಲಾ ಮಾಧ್ಯಮ, ಒಂದು ಇಟ್ಸ್ ಎ ಫಾರ್ಮ್ ಆಫ್ ಆರ್ಟ್. ಇದನ್ನು ಕೂಡ ತುಂಬ ಶ್ರದ್ಧೆಯಿಂದ, ಶಿಸ್ತಿನಿಂದ ಕಲಿಬೇಕು ಮತ್ತು ಸಾವಧಾನ ಇರಬೇಕು. ಅಂದರೆ ವ್ಯವಧಾನ ಬೇಕು. ಈಗ ಆತುರದಲ್ಲಿ ಎಲ್ಲವೂ ಆಗಲ್ಲ, ನಿಧಾನವಾಗಿ ಆಗಬೇಕು. ಸೊ ನಿಮಗೆ ತಕ್ಷಣ ದಿಢೀರಂಥ ಖ್ಯಾತಿ ಸಿಗಬೇಕು ಅಂದರೆ ಆ ಥರ ಅಲ್ಲ, ಪರಿಶ್ರಮ ಇರಬೇಕು. ನನಗೆ 60 ವರ್ಷಗಳ ಒಂದು ಪರಿಶ್ರಮನೂ ಇದೆ, ಅದರ ಅನುಭವ ಇದೆ. ಈ 60 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಇದ್ದಿದ್ದರಿಂದ ಇವತ್ತೇನೋ ನನಗೊಂದು ಹೆಸರು ಬಂದಿರ್ಬೋದು ಅಲ್ವಾ. ಆದರೆ ಇವತ್ತು ಇನ್ನೂ 6 ತಿಂಗಳಾಗಿಲ್ಲ, ಈಗಲೇ ನನಗೆ ಅಷ್ಟು ಇದು ಆಗ್ಬಿಡ್ಬೇಕು ಅಂತಂದರೆ ಅಂದರೆ ಅದಕ್ಕೊಂದು ವ್ಯವಧಾನ ಬೇಕು. ಆ ವ್ಯವಧಾನವನ್ನು ಮೊದಲು ಕವಿಗಳು ಕಲ್ತ್ಕೋಬೇಕು ಮತ್ತು ಪರಂಪರೆಯೊಂದಿಗೆ ಒಂದು ಒಡನಾಟ ಬೇಕು. ಅಂದರೆ ನೀವು ಮೊದಲು ಈಗ ಇವತ್ತು ನೀವು ಬರಿತಾ ಇದ್ದರೆ ಹಿಂದೆ ಏನೇನು ಬರೆದಿದ್ರು ನಮ್ಮ ಪರಂಪರೆಯಲ್ಲಿ ಏನೋ ಗೊತ್ತಾದರೆ ಆವಾಗ ನಿಮಗೆ ನಿಮ್ಮ ಸ್ವಂತದ್ದು ಏನು ಬರೀಬಹುದು ಅಂತ ಗೊತ್ತಾಗತ್ತೆ. ಆದ್ದರಿಂದ ನಮ್ಮನ್ನು ನಾವು ಕಂಡ್ಕೋಬೇಕಾದ್ರೆ ಮೊದಲು ನಮ್ಮ ಹಿಂದಿನದನ್ನು ಕಂಡ್ಕೋಬೇಕು. ಇತಿಹಾಸವನ್ನು ಬಲ್ಲವನು ಭವಿಷ್ಯವನ್ನು ಕಟ್ಟಬಲ್ಲ. ಹೌದು, ಅದನ್ನು ಮೊದಲನೇದಾಗಿ ಅದು ಓದಲೇಬೇಕು ಖಂಡಿತ. ಯಾಕಂದರೆ ಇವತ್ತಿನವರು ಹೆಂಗಂದರೆ, ಈಗ ನಾನು ಬರಿತಿದ್ದೀನಿ ಎಷ್ಟು ಗೊತ್ತೋ ಅಷ್ಟು ಅದಲ್ಲ, ಆದರೆ ಅದ್ರ ಹಿಂದೆ ಏನಾಗಿತ್ತು. ನಿನಗಾರು ಗುರುವಹರು ನೀನೊಬ್ಬ ತಬ್ಬಲೀಗ, ಉಡುತ್ತ ದಾರಿಯ ಕೆಲದಿ ಸಿಕ್ಕಿದೆಂಜಲನ್ನು ತಿನ್ನುತ್ತಾ ದಿನವ ಕಳೆ. ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಅಂದರೆ ನಮಗೆಲ್ಲ ಆಲ್ರೆಡಿ ಇದೆ, ನೀವೆಲ್ಲ ಮಹಾನ್ ಭಾವರು ಕೊಟ್ಟಿರೋದು, ಅದನ್ನು ಕಲ್ತ್ಕೊಳ್ಳಿ, ಓದಿ ಮೊದಲು ಅದನ್ನು ತಿಳ್ಕೊಳ್ಳಿ ಅಂತ. ನೀವು ಮೊದಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ಅಂಡಾಣು ಒಂದು ಪ್ರತಿಭೆ ಇದ್ರೆ ಅದಕ್ಕೆ ಸಹಸ್ರಾರು ವೀರ್ಯಾಣು ಇರಬೇಕು. ಯಾವುದು ಅಂತಂದ್ರೆ ಆ ಪರಿಶ್ರಮ ಅನ್ನೋದು ಅಂತ. ಆದರೆ ಅದ್ರ ಜೊತೆಗೆ ಇನ್ನೊಂದು ಪದ ಸೇರಿಸ್ಬೋದಾದ್ರೆ ಪಾಂಡಿತ್ಯವೂ ಕೂಡ ಬೇಕು. ಆ ಪಾಂಡಿತ್ಯ ಎಲ್ಲಿ ಸಿಗುತ್ತೆ? ನಮಗೆ ನಿರಂತರವಾದ ಸತತವಾದ ಓದು. ಬಹುಶಃ ಅದು ಪರಿಶ್ರಮದ ಒಳಗಡೆನೂ ಸೇರ್ಕೊಳ್ಬಹುದು. ಅದೇ ಪರಿಶ್ರಮ. ನಾನು ಹೇಳ್ತಿರ್ತೀನಿ ಗೊತ್ತಾ, ಅದನ್ನು ವ್ಯುತ್ಪತ್ತಿ ಅಂತ ಹೇಳ್ತಾರೆ ನಮ್ಮಲ್ಲಿ. ಸೊ ವ್ಯುತ್ಪತ್ತಿ ಇದ್ರೆ ಮಾತ್ರ ಉತ್ಪತ್ತಿ ಅಂತ ಹೇಳ್ತಾ ಇರ್ತೀನಿ ನಾನು, ಅಲ್ವಾ. ನಿಮಗೆ ವ್ಯುತ್ಪತ್ತಿ ಹೇಳ್ತಾರೆ ಉತ್ಪತ್ತಿ ಆಗಕ್ಕೆ ಸಾಧ್ಯ? ಖಂಡಿತ ಅದು ಬೇಕು. ಆ ಓದುವ ಪರಿಶ್ರಮ ಬಹುಶಃ ಇದು ಕಿವಿ ಮಾತು ಅಂತ ಅಷ್ಟೇ ಅಲ್ಲದೆ ಕಿವಿ ಹಿಂಡುವ ಮಾತು ಕೂಡ ಆಗಿರಬಹುದು ಕವಿಗಳಿಗೆ ಅಂತ. ಈಗ ನಮ್ಮ ಕಾಲದಲ್ಲಿ ನಮ್ಮನ್ನು ಹಾಗೆ ಕಿವಿ ಹಿಂಡಿ ಕಲಿಸಿದ್ರಲ್ವಾ. ಹಾಗೆ ಇಲ್ಲಿ ಆ ರೀತಿ ವಿಮರ್ಶೆ ಅಂತಂದರೆ ಬರೀ ಹೊಗಳಿಕೆ ಅಲ್ಲ. ವಿಮರ್ಶೆ ಅಂದರೆ ಅದರಲ್ಲಿ ಇರೋದಂಥ ದೋಷ ದೌರ್ಬಲ್ಯಗಳು ಇರ್ಬೋದು, ಅದರಲ್ಲಿರುವಂಥ ಸ್ಟ್ರಾಂಗ್ ಪಾಯಿಂಟ್ಸ್ ಎಲ್ಲವನ್ನು ಹೇಳಿ ಅದನ್ನು ನಿಮ್ಮನ್ನು ಬೆಳೆಸೋವಂಥ ಗುರು, ಅದು ವಿಮರ್ಶೆ. ಸೊ ಅಂಥ ವಿಮರ್ಶೆ ನಮ್ಮ ಕಾಲಕ್ಕೆ ಇತ್ತು, ಅದೃಷ್ಟವಶಾತ್. ಅದು ಈ ಕಾಲಕ್ಕೆ ಬೇಕು ಅಂತ ನನಗೆ ಅನ್ಸುತ್ತೆ. ಹೌದು, ಅದೇ ನೀವೇ ಗೆಳೆಯರು ಪದ್ಯದಲ್ಲಿ ಬರೆದಿರೋ ಹಾಗೆ ಮೇಲೆ ಎತ್ತಲು, ಬಿದ್ದರೆ ಎತ್ತಲು ಮೇಲೆ ಅಲ್ಲೇ ನೀವು ಹೇಳಿದ ಅಲ್ಲಿ ಒಂದು ಬರುತ್ತೆ. ಅಲ್ಲೇಂದರೆ ಹರಿವ ನೀರು ಹೊಲ ಗದ್ದೆಗೆ ಸೇರಲು ಹಳ್ಳ ನಾಲೆ ಕೆರೆ ಕೊಳ್ಳಗಳು, ಬೆಳೆದ ದವಸವನ್ನು ಕೇರುವ ಮೊರಗಳು, ಕಾಳನ್ನು ಅಳೆಯುವ ಬಳ್ಳಗಳು. ವಿಮರ್ಶಕರು ಯಾರು ಅಂದರೆ ಅಲ್ಲಿ ಬೆಳೆದ ಎಲ್ಲ ಹೌದು ಅಳಿಬೇಕಲ್ಲ,
ಅದಕ್ಕೆ ಒಬ್ಬ ವಿಮರ್ಶಕ ಅಂಥವನು ಅಂತ. ಬೇಕೇ ಬೇಕು. ಕಾಳನ್ನು ಅಳೆಯುವ ಬಳ್ಳಗಳು ಅವರು ಬಳ್ಳಗಳು. ಎಲ್ಲ ಗೆಳೆಯರು ಇರಲಿ ಈ ಬಾಳಿದಲ್ಲಿ ಅಂತ. ಎಷ್ಟು ಚೆನ್ನಾಗಿದೆ. ಹೌದು, ಆ ಥರದ ಒಂದು ವಿಮರ್ಶೆ ಸಿಗೋದಾದ್ರೆ ನಿಜವಾಗಿ ಮುಂದಿನ ಬದುಕು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ದಂಗೆ. ಅಲ್ಲಿ ಹೇಳ್ದೆ, ಬೆಳೆದ ದವಸವನ್ನು ಕೇರುವ ಮರಗಳು. ಆ ಕೇರಿದಾಗ ಏನಾಗತ್ತೆ, ಒಟ್ಟೆಲ್ಲ ಜೊಳ್ಳು ಯಾವುದು, ಜೊಳ್ಳು ಆಚೆ ಹೋಗುತ್ತೆ, ಕಾಳು ಮಾತ್ರ ಉಳಿಯುತ್ತಲ್ವಾ. ಸೊ ವಿಮರ್ಶಕ ಏನ್ ಮಾಡ್ತಾನೆ, ಜೊಳ್ಳನ್ನು ಆಚೆ ಹಾಕಿ ಕಾಳು ತೋರಿಸ್ತಾನೆ ಅಲ್ವಾ, ಅವನು ನಿಜವಾದ ವಿಮರ್ಶಕ ಅಂತ ಅಲ್ವಾ. ಆ ವಿಮರ್ಶೆ ಸಾಧ್ಯ ಆಗ್ಬೇಕು ಗುರುಗಳು. ನೀವು ಹೇಳ್ದಂಗೆ ಸತ್ಯ ಅದು. ಇತ್ತೀಚೆಗೆ ಸುಮ್ಮನೆ ಒಂದು ಕವನ ಸಂಕಲನ ಬಂತು ಅಂದ್ರೆ ಅದ್ರ ಬಗ್ಗೆ ಉದ್ದಕ್ಕೆ ಬರೀ ಹೊಗಳೋ ಭಾಷಣಗಳು ಅಥವಾ ಬರವಣಿಗೆ ಕೂಡ ಮುನ್ನುಡಿ ಬೆನ್ನುಡಿ ಎಲ್ಲ ಕಡೆ ಹೊಗಳಿದ್ ಮಾತ್ರನೇ ಇರುತ್ತೆ, ವಿಮರ್ಶೆ ಅಂತ ಇರೋದಿಲ್ಲ. ವಿಮರ್ಶೆ ಅಂತ ಬಂದಿರ ಏನ್ ಮಾಡ್ತಾರೆ ಹೇಳಿ, ಡಿಲೀಟ್ ಮಾಡ್ಬಿಡ್ತಾರೆ. ಅದಾಗದೆ ಇರೋದೇ ಕಾರಣ ಅಂತ. ಆದರೆ ಓದ್ಲಿ, ಇವತ್ತಿನ ತಲೆಮಾರು ಅಥವಾ ಮುಂದಿನ ನಮ್ಮ ಪೀಳಿಗೆ ಸಾಹಿತ್ಯವನ್ನ ಅರಗಿಸ್ಕೊಂಡು ಅದರ ಒಂದು ಫಲಶ್ರುತಿಯನ್ನು ಪಡ್ಕೊಂಡು ಆನಂತರ ತಮ್ಮ ಅಭಿವ್ಯಕ್ತಿಯನ್ನು ನೀಡೋದಾದರೆ ಅದಕ್ಕಿಂತ ಒಳ್ಳೆ ಖುಷಿ ಇನ್ನೊಂದಿಲ್ಲ ಅಲ್ವಾ. ಅದಕ್ಕೆ ನಿಮ್ಮಂಥವ್ರೆಲ್ಲರ ಆಶೀರ್ವಾದ ಬೇಕು ಸದಾಕಾಲಕ್ಕೂ. ಆ ಒಂದು ಪ್ರವಾಹದಲ್ಲಿ ನಮಗೆ ನಿಮ್ಮ ಒಂದು ಮಾರ್ಗದರ್ಶನ ಕೂಡ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಹುಶಃ ನಾನು ಹೇಳ್ದಂಗೆ ನಿಮ್ಮ ಯಾವುದೋ ಒಂದೇ ಒಂದು ಪಾರ್ಟ್ ಅಂದರೆ ನಿಮ್ಮ ಜೊತೆಗಿನ ಮಾತುಕತೆಯಲ್ಲಿ ಅಷ್ಟು ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ನಿಮ್ಮ ಜೊತೆಗಿನ ಮಾತಲ್ಲಿ. ಆದರೆ ನಿಮ್ಮ ಕವಿತೆಗಳ ಬಗ್ಗೆ ಮಾತಾಡಬೇಕಿತ್ತು, ನಿಮ್ಮ ಕಾದಂಬರಿ ಬಗ್ಗೆ, ಕಥೆಗಳ ಬಗ್ಗೆ, ಮತ್ತು ಚಲನಚಿತ್ರದಲ್ಲಿ ನೀವು ಕೊಟ್ಟಂತಹ ಕಥೆಗಳು ಹಾಡುಗಳಾಗಿದೆ. ಎಷ್ಟು ಕೆಲವು ಹಾಡುಗಳನ್ನ ಕೊಟ್ಟಿದ್ದೀರಾ. ಅಂದರೆ ಚಲನಚಿತ್ರಕ್ಕೆ ಅಂತ ಬರಿದೇ ಇದ್ರು ನಿಮ್ಮ ಕವಿತೆಗಳನ್ನೇ ಚಲನಚಿತ್ರಕ್ಕೆ ಅಳವಡಿಸ್ಕೊಂಡಂತಹ ಪದ್ಯಗಳಿದ್ವು. ಹಾಗೆ ಅನೇಕ ಪ್ರೇಮ ಪದ್ಯಗಳು. ನಮ್ಮ ಕುಮಾರವ್ಯಾಸ ಬರ್ದಂಗೆ ನಿಮ್ಮ ಕವಿತೆ ಎಲ್ಲದಕ್ಕೂ ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮವೇದದ ಸಾರ, ಯೋಗೀಶ್ವರರಿಗೆ ತತ್ವ ವಿಚಾರ, ಮಂತ್ರಿಗಳಿಗೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ ಎಲ್ಲವೂ ಕೂಡ ಇದೆ ಅಲ್ವಾ. ಆ ಥರದ ಎಲ್ಲವೂ ಇರುವ ನಿಮ್ಮ ಕವಿತೆಗಳ ಬಗ್ಗೆ ಮಾತಾಡಬೇಕಿತ್ತು. ಎಷ್ಟೊಂದಿದೆ ಮಾತಾಡೋಕ್ಕೆ. ಆದರೂ ನಮ್ಮ ಸಮಯದ ಪರಿಧಿಯ ಒಳಗಡೆ ನಿಮ್ಮನ್ನು ಇಷ್ಟು ಮಾತ್ರ ಮಾತಾಡಿಸ್ಲಿಕ್ಕೆ ಸಾಧ್ಯ ಆಯಿತು. ತುಂಬು ಸಂಸಾರ, ತುಂಬು ಕುಟುಂಬ ಮೊದಲಿಂದ, ಅದು ಗಿರಿಜಾಮ್ಮ ಅವ್ರಿಗಾಗಿರ್ಬೋದು, ನಿಮಗೂ ಆಗಿರ್ಬೋದು, ಆ ತುಂಬು ಕುಟುಂಬದಲ್ಲಿ ಬೆಳೆದು ಬಂದು ಆಮೇಲೆ ನಿಮ್ಮ ಬದುಕನ್ನು ತುಂಬು ಕುಟುಂಬವನ್ನಾಗಿಸ್ಕೊಂಡು ಅದರ ಜೊತೆಗೆ ನೂರಾರು ಗೆಳೆಯರ ಬಳಗದ ತುಂಬು ಕುಟುಂಬ ನಿಮ್ಮದು. ಬೇರೆ ಯಾರು ಬೇರೆಯವರು ಅಂತ ಅಂದ್ಕೊಂಡಿಲ್ಲ, ಎಲ್ಲರನ್ನೂ ನಮ್ಮವರು ನನ್ನವರು ಅಂತ ಅಂದ್ಕೊಂಡು ನಮಗೂ ನಮ್ಮ ಶ್ರೀಗಂಧ ವಾಹಿನಿಗೂ ಬಂದು ಇವತ್ತು ನಮ್ಮ ಮೇಲಿನ ಪ್ರೀತಿಯಿಂದ ಇವತ್ತು ಇಲ್ಲಿ ತನಕ ಬಂದು ಇಷ್ಟೆಲ್ಲ ಮಾತಾಡಿದ್ರಿ, ನಿಮ್ಮ ಕವಿತೆ ಓದಿದ್ರಿ, ಹಾಡಿದ್ರಿ, ಇದೆಲ್ಲ ನಮಗೆ ಬಹಳ ಸಂತೋಷ ಗುರುಗಳೇ. ತುಂಬ ತುಂಬ ಧನ್ಯವಾದಗಳು. ಬಹಳ ಖುಷಿ ಆಯಿತು ನೀವು ಬಂದಿದ್ದು. ನಮ್ಮ ಈ ಒಂದು ಸಂದರ್ಶನ ಸಂಭಾಷಣೆ ಇದು ಎಲ್ಲ ಮಂಡ್ಯದಾದ್ಯಂತ ಅಥವಾ ಇದು ಎಲ್ಲೆಲ್ಲಿ ಶ್ರೀಗಂಧದ ಪರಿಮಳ ಪಸರಿಸುತ್ತೋ ಅಲ್ಲಿ ತನಕ ಎಲ್ಲ ಹರಡಿ ಎಲ್ಲರೂ ಸಂತೋಷಗೊಳಿಸಲಿ ಅಂತ ನಾನು ಕೂಡ ಹಾರೈಸ್ತಾ ಇದ್ದೀನಿ. ಮತ್ತು ಶ್ರೀಗಂಧ ವಾಹಿನಿಗೆ ನನ್ನ ಧನ್ಯವಾದವನ್ನು ಕೂಡ ನಾನು ಖಂಡಿತ. ನನ್ನ ಭಾಗ್ಯ ಏನಂದರೆ ಇವತ್ತು BR ಲಕ್ಷ್ಮಣರಾಯರು ನನ್ನ ಮೆಚ್ಚಿನ ಕವಿ. ನನಗೆ HSV ಅವ್ರು ಹೇಗೋ ಅವರು ಹಾಗೆಯೇ ನಮ್ಮನ್ನು ತಿದ್ದಿ ತೀಡಿ ಬೆಳೆಸಿದವರು. ನಾನು ಇಲ್ಲಿ ನಿಮ್ಮನ್ನು ಮಾತಾಡಿಸಿದ್ದು ಕೂಡ ನನ್ನ ಭಾಗ್ಯಗಳಲ್ಲಿ ಒಂದು ಭಾಗ್ಯಕ್ಕೆ ಎಣೆಯುಂಟೆ ಅನ್ನೋ ಹಾಗೆ ನಂದು ಒಂದು ಖುಷಿಯ ದಿನ ಇವತ್ತು ನಿಮ್ಮನ್ನು ಮಾತಾಡಿಸಿದ್ದು ಅಂತ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ ಗುರುಗಳೇ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಾವು ಶ್ರೀಯುತ BR ಲಕ್ಷ್ಮಣರಾವ್ ಅವರ ಬದುಕಿನ ಅನೇಕ ಮಗ್ಗುಲುಗಳ ಪರಿಚಯವನ್ನು ಮಾಡ್ಕೊಂಡ್ವಿ, ಅವರ ಕವಿತೆಯನ್ನು ಕೇಳಿಸ್ಕೊಂಡ್ವಿ, ಅವರ ಹಾಡನ್ನು ಕೂಡ ಕೇಳಿದ್ವಿ. ಹಾಗೆ ಒಬ್ಬ ಕವಿ ಹೇಗೆ ಸಮಾಜದ ಒಟ್ಟೊಟ್ಟಿಗೆ ತನ್ನ ಜೀವನ ಪ್ರೀತಿಯನ್ನು ಉಳಿಸ್ಕೊಂಡು ಹಾಗೇನೆ ಸಾಹಿತ್ಯದ ಜೊತೆಗಿನ ಒಡನಾಟವನ್ನು ಇಟ್ಟುಕೊಂಡು ತನ್ನ ಸುತ್ತಲಿನವರನ್ನು ಬೆಳೆಸ್ತಾ, ತನ್ನ ಮುಂದಿರುವ ಪೀಳಿಗೆಯನ್ನು ಬೆಳೆಸ್ತಾ, ಅವರಿಗೆ ಮಾರ್ಗದರ್ಶನ ಮಾಡ್ತಾ ಹೇಗೆ ಒಂದಾಗಿ ಬದುಕೋದು ಅನ್ನೋದನ್ನು ಕಲಿಸುವ ಕವಿ ಶ್ರೀಯುತ BR ಲಕ್ಷ್ಮಣರಾವ್ ಅವರನ್ನು ಮಾತಾಡಿಸಿದ್ವಿ. ಇದೆಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಮತ್ತೊಂದು ಇಂಥದೇ ಒಳ್ಳೆಯ ಒಂದು ಎಪಿಸೋಡ್ಗಾಗಿ ಕಾಯ್ತೀರಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ನಮಸ್ಕಾರ ಮಾಡ್ತಿದ್ದೀನಿ. ಧನ್ಯವಾದ. ಮತ್ತೆ ನೋಡ್ತಾ ಇರಿ ಶ್ರೀಗಂಧ ವಾಹಿನಿ.